ಇದೇನು ಅವಸ್ಥೆ ವೇದ? ಅಭಿಜಿತ್ ಎಲ್ಲಿ? ನೀನು ಯಾಕೆ ಇಲ್ಲಿ ನಿಂತಿದೀಯಾ? ಅಣ್ಣ ಪ್ಲೀಸ್, ಐ ಆಮ್ ಟೂ ಎಕ್ಸೈಟೆಡ್. ಈಗ ನಿನ್ನ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಶಕ್ತಿ ನನಗಿಲ್ಲ. ಅವಳ ಬಳಲಿದ ಮುಖ, ಕೆಂಪಾಗಿದ್ದ ಕಣ್ಗಳನ್ನು ಕಂಡು ವಿನೋದ್ ಮಾತು ಬೆಳೆಸಲಿಲ್ಲ. ಆ ರೆಸ್ಟೋರೆಂಟ್ಗೆ ಹೋಗೋಣ ಬಾ. ತುಂಬ ಸುಸ್ತಾಗಿ ಕಾಣ್ತಿದೆಯಾ? ಹೊಟ್ಟೆಗೇನಾದರೂ ತಗೊಂಡ್ರೆ ತಲೆನೂ ತಿಳಿಯಾಗತ್ತೆ. ವೇದ ಬೇಡ ಎಂದರೂ ವಿನೋದ್ ಬಲವಂತದಿಂದ ಅವಳಿಗಾಗಿ ಊಟ ತರಿಸಿ ಅವಳು ತಿನ್ನೋವರೆಗೂ ಬಿಡಲಿಲ್ಲ. ವೇದಾಳಿಗೆ ಆದ ಆಘಾತದಿಂದ ಹಸಿವು, ಬಾಯಾರಿಕೆ ಮುಚ್ಚಿ ಹೋಗಿತ್ತು. ಹೊಟ್ಟೆ ತುಂಬ ತಿಂದು ತಣ್ಣನೆಯ ನೀರು ಕುಡಿದ ಮೇಲೆ ಅವಳ ತಲೆ ಕೊಂಚ ಹಗರವಾಯಿತು. ಅಣ್ಣ, ಇನ್ನು ಸ್ವಲ್ಪ ದಿನ ನನಗೆ, ನನ್ನ ಮಕ್ಕಳಿಗೆ ನಿನ್ನ ಮನೆಯಲ್ಲಿ ಜಾಗ ಕೊಡ್ತೀಯಾ? ನಾನು ಹೆಚ್ಚು ದಿನಗಳು ನಿನಗೆ ಭಾರವಾಗಿರಲ್ಲ. ಆದಷ್ಟು ಬೇಗ ಏನಾದರೂ ಅರೇಂಜ್ಮೆಂಟ್ ಮಾಡಿಕೊಂಡು ಹೊರಟೋಗ್ತೀನಿ. ಅವಳ ದನಿ ಗದ್ಗದವಾದಾಗ ವಿನೋದ್ ವಾತ್ಸಲ್ಯದಿಂದ ಅವಳ ಕೈ ಅದುಮಿದ. ಯಾಕೆ ತುಂಬ ಅಪ್ಸೆಟ್ ಆಗಿದೆಯಾ ವೇದ? ನೀನು ನಿನ್ನ ಮಕ್ಕಳು ನನಗೆ ಭಾರನ? ಅಭಿ ಜೊತೆ ಏನಾದರೂ ಜಗಳ ಆಡ್ಕೊಂಡು ಬಂದಿದೆಯಾ? ಏನಾದರೂ ತೊಂದರೆ ಇದ್ದರೆ ಹೇಳು, ನಾನು ಸರಿಪಡಿಸ್ತೀನಿ. ವಿಷಯ ಅದನ್ನೆಲ್ಲ ಮೀರಿ ಹೋಗಿದೆ. ಅಣ್ಣ, ನಿನ್ನ ತಂಗಿ ಬಲವಾದ ಕಾರಣವಿಲ್ಲದೆ ತಿರುಗಿ ಬೀಳೋಳಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತ ಕೇಳಬೇಡ. ಆದರೆ ಅಭಿಜಿತ್ ಜೊತೆ ಸಂಸಾರ ಮಾಡೋಕ್ಕೆ ಖಂಡಿತ ನನಗೆ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಈಗ ನಾನು ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗಬೇಕು, ಮಾನಸಿಕವಾಗಿ ಸ್ವಾವಲಂಬಿಯಾಗಬೇಕು. ಅದಕ್ಕೆ ನಾನು ನಿನ್ನನ್ನಲ್ಲದೆ ಇನ್ಯಾರನ್ನ ಆಶ್ರಯಿಸಲಿ? ನೀನೀಗ ತುಂಬ ಟೆನ್ಷನಲ್ಲಿ ಇದೆಯಾ? ನಾನು ಖಂಡಿತ ಈಗ ನಿನ್ನನ್ನೇನು ಕೆದಕಿ ಕೇಳಲ್ಲ. ನಿನ್ಗೆ ಎಷ್ಟು ದಿನ ಬೇಕಾದರೂ ನನ್ನ ಮನೆಯಲ್ಲಿರು. ವಿನೋದ್ ಅವಳ ತಲೆ ತಡವಿದಾಗ ವೇದ ತಲೆ ತಗ್ಗಿಸಿ ತುಟಿ ಕಚ್ಚಿ ಅಳು ನುಂಗಿದ್ಲು. ಅಣ್ಣ, ನೀನು ಲಕ್ಷಾಂತರ ರೂಪಾಯಿ ಸುರಿದು ನನಗೆ ಮದುವೆ ಮಾಡೋ ಬದಲು ಅದೇ ದುಡ್ಡಿನಲ್ಲಿ ನನಗೊಂದು ಕೆರಿಯರ್ ಮಾಡಿಕೊಟ್ಟಿದ್ರೆ ನಾನೀಗ ಎಷ್ಟು ಸುಖವಾಗಿರ್ತಿದ್ದೆ. ನಮ್ಮ ದೇಶದ ಹೆಣ್ಮಕ್ಕಳು ವಿದ್ಯಾವಂತರಾಗುವವರೆಗೂ ನಮ್ಮ ದೇಶದಲ್ಲಿ ಹೆಣ್ಣಿನ ಎಕ್ಸ್ಪೆಕ್ಟೇಷನ್ಸ್ ತಪ್ಪಲ್ಲ ಎಂದು ಕಂಬನಿ ಸುರಿಸ್ಕೊಂಡ್ಳು. ವಿನೋದನ ಜೊತೆ ಬಂದ ವೇದಾಳನ್ನು ಕಂಡು ಶ್ರೇಯಾ, ಶರತ್ ಹರ್ಷದಿಂದ ಓಡಿ ಬಂದರು. ಮಮ್ಮಿ, ನಾವು ಇಲ್ಲೇ ಇರೋಣ. ಸುನೀಲ್, ಸುಪ್ರಿಯಾ ಜೊತೆ ಆಟ ಆಡ್ಕೊಂಡಿರೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ ಮನೆಯಲ್ಲಿ ನಮಗೆ ಆಟ ಆಡೋಕ್ಕೆ ಯಾರೂ ಇಲ್ಲ. ಮಕ್ಕಳ ಮುಗ್ಧ ಮಾತು ಕೇಳಿ ವೇದಾಳ ಮುಖ ಬಿಳಿಪೇರಿತು. ಏನೂ ಮಾತನಾಡದೆ ಅವರಿಬ್ಬರನ್ನು ತಪ್ಕೊಂಡ್ಳು. ಸುಪ್ರಿಯಾ ಬಂದು ತಂದೆಯ ತೊಡೆ ಏರುತ್ತಾ ವೇದಾಳನ್ನು ಕೇಳಿದ್ಲು. ಆಂಟಿ, ನಮ್ಗೇನು ತಂದಿದ್ದೀರಿ? ಸದಾ ಅವಳು ಅಣ್ಣನ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್ ತರೋದು ವಾಡಿಕೆ. ಈಗ ತಾನು ಬರಿಗೈಯಲ್ಲಿ ಬಂದಿರೋಳೆಂದು ವೇದಾಳ ಮುಖ ಬಾಡಿತು. ತಂಗಿಯ ಮೂಕ ಚರ್ಚೆಯನ್ನು ಪರಿಶೀಲಿಸುತ್ತಿದ್ದ ವಿನೋದ್ ಮಗಳ ತಲೆ ಸವರಿದ. ಆಂಟಿನ ಹಾಗೆಲ್ಲ ಕೇಳಬಾರ್ದು. ಆಗಲೇ 12 ಗಂಟೆ ಆಗ್ತಾ ಬಂದರೂ ಯಾಕೆ ನೀವ್ಯಾರೂ ಮಲಗಿಲ್ಲ? ಅಮ್ಮ, ಅಜ್ಜಿಯಲ್ಲಿ? ಅಮ್ಮ ಆಗಲೇ ಮಲ್ಕೊಂಡು ಗೊರಕೆ ಹೊಡಿತಿದ್ದಾಳೆ. ಅಪ್ಪ, ನಾವೆಲ್ಲ ಇಷ್ಟು ಹೊತ್ತು ಅಜ್ಜಿ ಕೈಯಲ್ಲಿ ಕತೆ ಹೇಳಿಸ್ಕೊಂಡು ಕೂತಿದ್ವಿ. ಪಾಪ ಅಜ್ಜಿ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಗೊತ್ತಾ? ಸುನೀಲ್ ಉತ್ಸಾಹದಿಂದ ಹೇಳ್ತಿದ್ದಂತೆ ರುಕ್ಮಿಣಮ್ಮ ರೂಮಿನಿಂದ ಬಂದರು. ಏನು ವಿನು, ಹರ್ಷನ ಮನೆಗೆ ಹೋಗ್ತೀನಿ ಅಂದವನು ಯಾಕಿಷ್ಟು ಹೊತ್ತು ಮಾಡಿಬಿಟ್ಟೆ ಎಂದು ವೇದಾಳನ್ನು ಕಂಡು ಅವಕ್ಕಾದರು. ಅವರ ಕಣ್ಗಳು ಅವಳ ಹೊತ್ತು ತಂದ ಬ್ಯಾಗ್, ಸೂಟ್ ಕೇಸ್ಗಳನ್ನು ದಿಟ್ಟಿಸಿದವು. ಏನೇ ಇದು ವೇದ? ತಾಯಿಯನ್ನು ನೋಡುತ್ತಲೇ ವೇದ ಅಳುತ್ತಾ ಬಂದು ತಮ್ಮ ತೆಕ್ಕೆಯಲ್ಲಿ ಬಿದ್ದಾಗ ರುಕ್ಮಿಣಮ್ಮ ಗಾಬರಿಯಾದರು. ಏನಾಯ್ತೋ ವಿನು? ಅಭಿಜಿತ್ ಹುಷಾರಾಗಿದ್ದಾರೆ ತಾನೆ? ಅವರಿಗೇನೂ ಆಗಿಲ್ಲಮ್ಮ. ನಾನೇ ಇಲ್ಲಿಗೆ ಬಂದಿದ್ದೀನಿ. ಈಗ ನನ್ನನ್ನೇನು ಪ್ರಶ್ನಿಸಬೇಡ. ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ. ವೇದ ಬಿಕ್ಕುತ್ತಾ ನುಡಿದಾಗ ಅವಳನ್ನೇ ಕಣ್ಣರಳಿಸಿ ಭಯದಿಂದ ನೋಡ್ತಿದ್ದ ಶ್ರೇಯಾ, ಶರತರನ್ನು ವಿನೋದ್ ಒಳ ಕಳಿಸಿದ. ಇಬ್ಬರು ಸುನೀಲ್, ಸುಪ್ರಿಯಾ ಜೊತೆ ಅಜ್ಜಿ ರೂಮ್ನಲ್ಲೇ ಮಲ್ಕೋ ಹೋಗಿ. ಮಕ್ಕಳು ತುಂಬ ನಿದ್ದೆಗಿಡಬಾರ್ದು. ಅವರಿಬ್ಬರು ಒಳಗೆ ಹೋದ್ಮೇಲೆ ವಿನೋದ್ ತಾಯಿ ಎತ್ತ ತಿರುಗಿದ. ಅಮ್ಮ, ವೇದಾಗೆ ಒಂದು ಲೋಟ ಹಾಲು ಕೊಟ್ಬಿಡು. ಅವಳು ಮಲಗಿಬಿಡ್ಲಿ. ನಾಳೆ ನಿಧಾನವಾಗಿ ಮಾತನಾಡಿದ್ರಾಯ್ತು. ವೇದ ಮನಸ್ಸಿನಲ್ಲೇ ಅಣ್ಣನನ್ನು ವಂದಿಸಿದ್ಲು. ಬೆಳಗ್ಗೆ ಎದ್ದಾಗ ವೇದಾಳ ತಲೆ ಕೊಂಚ ತಿಳಿಯಾಗಿತ್ತು. ರಾಧಿಕಾ ಎಂದಿನಂತೆ ಅವಳೊಡನೆ ಆತ್ಮೀಯವಾಗಿ ಮಾತನಾಡಿದ್ರು. ಅಂದಿನ ರಾತ್ರಿ ತಾನು ಏಕಾಏಕಿಯಾಗಿ ಬಂದಿಳಿದ ವಿಷಯದ ಬಗ್ಗೆ ಏನೂ ಕೇಳಲಿಲ್ಲ. ರುಕ್ಮಿಣಮ್ಮ ಮಾತ್ರ ದುಗುಡದಿಂದ ಕಾಫಿ ಬೆರೆಸ್ತಿದ್ರು.
ವಿನೋದ್ ಅಂದಿನ ರಾತ್ರಿಯೇ ಪತ್ನಿಯನ್ನು ಎಬ್ಬಿಸಿ ಹೇಳಿದ. ವೇದ ಯಾಕೋ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಬಂದ್ಬಿಟ್ಟಿದ್ದಾಳೆ. ನನ್ನ ತಂಗಿ ಯಾವತ್ತು ದುಡುಕಿ ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅವಳು ಹೇಗೆ ನಡ್ಕೊಳ್ಳೋಕ್ಕೆ ಏನೋ ಬಲವಾದ ಕಾರಣ ಇರಲೇಬೇಕು. ದೇರ್ ಈಸ್ ಸಮ್ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ಇಟ್. ಆದರೆ ನೀನು ಮಾತ್ರ ಅವಳನ್ನು ಏನೂ ಪ್ರಶ್ನಿಸಬೇಡ. ಅವಳಿಗೆ ಸಮಾಧಾನ ಆಗೋವರೆಗೂ ಇಲ್ಲಿರಲಿ. ವೇದಾಳ ಯೋಜನೆಯೇ ಬೇರೆ ಆಗಿತ್ತು. ಅದನ್ನು ತನ್ನ ತಾಯಿ ಅಣ್ಣನ ಮುಂದಿಟ್ಲು. ನೀವು ಮದುವೆ ಟೈಮ್ನಲ್ಲಿ ನನಗೆ ಕೊಟ್ಟ ಒಡವೆಗಳು ಈಗ ನನ್ನ ಹತ್ರ ಇವೆ. ಅದರ ಆಧಾರದ ಮೇಲೆ ಸಾಲ ತೆಗೆದು ಏನಾದರೂ ಸಣ್ಣದಾಗಿ ಬಿಸ್ನೆಸ್ ಆರಂಭ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮನೆ ಎದುರಿಗೆ ಮಾಲ್ತಿ ಅಂತ ಫ್ರೆಂಡ್ ಇದ್ಲು. ಅವರ ತಾಯಿ ಮದುರೈನಲ್ಲಿ ಸೀರೆ ಅಂಗಡಿ ಇಟ್ಟಿದ್ದಾರೆ. ನನಗೋಸ್ಕರ ಕೆಲವು ಸೀರೆಗಳನ್ನು ಹೋಲ್ಸೇಲ್ ರೇಟ್ನಲ್ಲಿ ಕಳಗಿಸ್ಕೊಡ್ತಾರಂತೆ. ಇವತ್ತು ಮಾಲ್ತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ. ಅದರಲ್ಲೇ ಯಾಕೆ ವ್ಯಾಪಾರ ಶುರು ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ರುಕ್ಮಿಣಮ್ಮ ಹಣೆ ಚಚ್ಕೊಂಡ್ರು. ಕೈ ಹಿಡಿದ ಗಂಡನನ್ನು ಬಿಟ್ಟು ಬಂದು ಸೀರೆ ವ್ಯಾಪಾರ ಮಾಡ್ತೀಯೇನೆ? ಈ ಸಣ್ಣ ಬಿಸ್ನೆಸ್ ಮಾಡಿ ಮಕ್ಕಳನ್ನು ಸಾಕೋಕ್ಕಾಗತ್ತಾ? ಅಮ್ಮ, ಪ್ರಯತ್ನ ಪಡದೆ ಯಾವುದು ಯಶಸ್ವಿಯಾಗಲ್ಲ. ನಾನು ನನ್ನ ಮಕ್ಕಳು ನಿಮಗೆಲ್ಲ ಆದಷ್ಟು ಹೊರೆ ಆಗದೆ ಹಾಗೆ ಇರ್ತೀವಿ. ಈ ಸಂದರ್ಭದಲ್ಲಿ ನನಗೆ ಬೇರೆ ದಾರಿಯೇ ಇಲ್ಲಮ್ಮ. ವೇದ ನೊಂದು ನುಡಿದ್ಲು. ರುಕ್ಮಿಣಮ್ಮನಿಗೆ ಒಳಗೆ ಆತಂಕ. ವೇದ ಬ್ಯಾಂಕಿಗೆ ಹೋದ ಸಮಯದಲ್ಲಿ ಅದನ್ನು ಮಗನ ಮುಂದೆ ವ್ಯಕ್ತಪಡಿಸಿದ್ರು. ಇದೇನೋ ವೇದ ಹೀಗೆ ಮಾತನಾಡ್ತಿದ್ದಾಳೆ? ಅವಳಿಗೆ ಅಭಿಜಿತ್ ಜೊತೆ ಸಂಸಾರ ಮಾಡಿಕೊಂಡಿರೋ ಉದ್ದೇಶ ಇಲ್ವಾ? ನಾಳೆ ಈ ಮಕ್ಕಳ ಭವಿಷ್ಯ ಏನು? ಈಗಾಗಲೇ ವಿನೋದನಿಗೆ ಅಭಿಜಿತ್ ಬಗ್ಗೆ ಅಲ್ಪ ಸ್ವಲ್ಪ ಸುದ್ದಿ ಕಿವಿಗೆ ಬಿದ್ದಿತ್ತು. ಅಭಿಜಿತ್ನ ಗೆಳೆಯ ಮಹೇಂದ್ರ, ಭಾವ ಬಾಮೈದ ಆನಂದ್ ವಿನೋದನ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದರಿಂದ ಅವನ ಮೂಲಕ ವಿಷಯ ಅರ್ಧಂಬರ್ಧ ತಿಳಿದಿತ್ತು. ವಿನೋದ್ ಮಹೇಂದ್ರನನ್ನೇ ನೇರವಾಗಿ ಭೇಟಿ ಮಾಡಿದಾಗ ನಿಜ ಸಂಗತಿ ತಿಳಿದು ಅವನಿಗೆ ಅಭಿಜಿತ್ನ ಕೀಳು ಬುದ್ಧಿಯ ಬಗ್ಗೆ ರೋಷ ಹೊಕ್ಕಿ ಬಂತು. ಸರ್, ನಾನು ನಿಮ್ಮ ಫ್ಯಾಮಿಲಿ ಮ್ಯಾಟರ್ನಲ್ಲಿ ತಲೆ ಹಾಕಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ಅಭಿಜಿತ್ಗೆ ಸ್ವಂತ ಬುದ್ಧಿ ಇಲ್ಲ. ಅವನ ಫ್ರೆಂಡ್ಸ್ನಿಂದಲೇ ಅವನು ಹಾಳಾಗಿರೋದು. ಹೆಣ್ಣಂದರೆ ಬೆರಳಿನ ತುದಿಯಲ್ಲಿ ಆಡಿಸೋ ಗೊಂಬೆ ಅಂತ ತಿಳ್ಕೊಂಡಿದ್ದಾನೆ. ವೇದ ಪ್ರತಿಭಟಿಸಿ ಬಂದದ್ದು ತಪ್ಪೇನಿಲ್ಲ ಸರ್. ಬೇರೆ ಯಾರಾದರೂ ಆಗಿದ್ರೆ ಇಷ್ಟು ವರ್ಷಗಳು ಕೂಡ ಅವನ ಜೊತೆ ಸಂಸಾರ ಮಾಡ್ತಾ ಇರಲಿಲ್ಲ. ಮಹೇಂದ್ರನ ಮಾತು ಕೇಳಿ ವಿನೋದನಿಗೆ ತಂಗಿಯ ಬಗ್ಗೆ ಆದರ ಗೌರವ ಒಟ್ಟಿಗೆ ಮೂಡಿದವು. ನೀನು ಸರಿಯಾದ ಹೆಜ್ಜೆ ಇಟ್ಟಿದೀಯ ವೇದ. ನಾನೇ ನಿನಗೆ ಫೈನಾನ್ಸ್ ಮಾಡ್ತೀನಿ. ನೀನು ಯಾಕೆ ಸುಮ್ಮನೆ ಒಡವೆಗಳನ್ನು ಮಾರಬೇಕು? ಮೊದಲು ನೀನು ಇಂಡಿಪೆಂಡೆಂಟ್ ಆಗು. ಅಭಿಜಿತ್ ನಿನ್ನ ಹತ್ರ ಬರೋ ಕಾಲನೂ ಬಂದೇ ಬರುತ್ತೆ ಎಂದು ಅವಳ ಬೆನ್ನು ತಟ್ಟಿದಾಗ ವೇದ ಅವನತ್ತ ಬೆರುಗಾಗಿ ನೋಡಿದ್ಲು. ನನಗೆಲ್ಲ ಗೊತ್ತಾಗಿದೆ. ಮಹೇಂದ್ರ ಎಲ್ಲ ಹೇಳಿದಾನೆ. ವಿನೋದ್ ಮೆಲ್ಲನೆ ನುಡಿದ. ಐ ನೋ ಎವ್ರಿಥಿಂಗ್ ವೇದ. ವೇದ ತಲೆ ತಗ್ಗಿಸಿದ್ಲು. ಆ ನಾಚಿಕೆಗೆಟ್ಟ ವಿಷಯ ಹೇಳ್ಕೊಳ್ಳೋಕ್ಕೆ ನನಗೆ ಮನಸ್ಸಾಗಲಿಲ್ಲ. ಗಂಡನೇ ತನ್ನ ಕೈ ಹಿಡಿದವಳನ್ನ ಅಂತಹ ಅದುಗತಿಗೆ ಇಳಿಸ್ತಾನೆ ಅಂತ ಯಾರು ನಂಬ್ತಾರೆ? ಒಂದು ವೇಳೆ ಅಭಿಜಿತ್ ಈಗ ಬಂದು ಕರೆದ್ರೆ ನೀನು ಹೋಗೋಕ್ಕೆ ಸಿದ್ಧವಾಗಿದೆಯಾ? ನಾನು ಅವರ ಮೇಲಿನ ದ್ವೇಷದಿಂದ ಅವರನ್ನು ತೊರೆದು ಬಂದಿಲ್ಲ ಅಣ್ಣ. ಕೆಲವು ಕಾಲ ನಾನು ಅವರಿಂದ ದೂರ ಇರೋಕ್ಕೆ ಬಯಸ್ತಾ ಇದ್ದೀನಷ್ಟೇ. ಅವರು ನನ್ನ ಮಕ್ಕಳ ತಂದೆ ಅಂತ ನಾನಿನ್ನೂ ಮರೆತಿಲ್ಲ. ವೇದ ಹೇಳಿದಾಗ ವಿನೋದ್ ಹೆಮ್ಮೆಯಿಂದ ಅವಳ ಹೆಗಲ್ ತಟ್ಟಿದ. ವಿನೋದನಿಂದ ಅಳಿಯನ ನಿಜವಾದ ಬಣ್ಣ ತಿಳಿದು ರುಕ್ಮಿಣಮ್ಮ ಭೂಮಿಗಿಳಿದು ಹೋದರು. ನಮ್ಮನೆ ಹೆಣ್ಮಗಳನ್ನ ನಾವು ಅಂಗೈಯಲ್ಲಿಟ್ಕೊಂಡು ಸಾಗಿ ಬೆಳೆಸಿದ್ದೀವಿ. ಗಿಣಿನ ಸಾಕಿ ಗಿಡ್ಗನ ಕೈಗೆ ಕೊಟ್ಟಾಗಾಯ್ತು. ನನ್ನ ಮಗಳನ್ನೇ ಇಟ್ಕೊಂಡು ವ್ಯಾಪಾರ ಮಾಡ್ತಾನಂತ ಆ ಮನೆ ಹಾಳ ಎಂದು ಬೋಧಿಸಲಿ ಕೋಪ ತಿರುಗಿಸ್ಕೊಂಡ್ರು. ವಿನೋದ್ ತಾನೇ ಬಂಡವಾಳ ಹಾಕಿ ವೇದಾಳಿಗೆ ಸೀರೆಗಳನ್ನು ಕೊಡಿಸಿದ. ವೇದಾಳಿಗೆ ಮಕ್ಕಳ ತಾಯಂದಿರ ಮೂಲಕ ಅನೇಕ ಸಂಪರ್ಕ ದೊರಕಿದ್ರಿಂದ 2 ತಿಂಗಳಲ್ಲಿ ಎಲ್ಲ ಸೀರೆಗಳು ಮಾರಾಟವಾಗಿದ್ದವು. ಆ ತಿಂಗಳಲ್ಲಿ ಅವಳು ಕೊಂಡ ಬೆಲೆಗೆ 1 ರೂಪಾಯಿಯೂ ಜಾಸ್ತಿ ಇಲ್ಲದೆ ಕೊಟ್ಟಿದ್ಲು. ಕ್ರಮೇಣ ಹೆಂಗಸರಿಗೆ ವೇದ ಮಾರಾಟ ಮಾಡುವ ಸೀರೆಯ ದರ್ಜೆ ಬೆಲೆಯ ಬಗ್ಗೆ ವಿಶ್ವಾಸ ಮೂಡ್ತಿದ್ದಂತೆ ಅವಳ ಲಾಭ ಪಡೆಯಲು ಆರಂಭಿಸಿದ್ಲು. 6 ತಿಂಗಳು ಕಳೆಯೋ ಅಷ್ಟರಲ್ಲಿ ಹಸಲು ಕಳೆದು ವೇದಾಳಿಗೆ ತಿಂಗಳಿಗೆ ಸೀರೆಯಲ್ಲಿ ವ್ಯಾಪಾರದಲ್ಲಿ 5,000 ರೂಪಾಯಿ ಲಾಭ ಬರ್ತಿತ್ತು. ಆ ಅವಧಿಯಲ್ಲಿ ವೇದ ತಾನೇ
ಚಿಕ್ಕಪೇಟೆಗೆ ಹೋಗಿ 4-6 ಅಂಗಡಿಗಳು ಪರಿಚಯ ಮಾಡಿಕೊಂಡು ಸೀರೆಗಳನ್ನು ತರುವಷ್ಟು ನಿಪುಣೆಯಾಗಿದ್ಲು. ಅವಳ ಪ್ರಸನ್ನ ನಡವಳಿಕೆ, ಸಂಯಮದ ಮಾತುಕತೆಯಿಂದ ಅವಳು ಗ್ರಾಹಕರ ವಲಯ ವಿಸ್ತಾರವಾಗಿತ್ತು. ತಂಗಿಯ ಪ್ರಗತಿ ಕಂಡು ವಿನೋದನಿಗೂ ಸಂತಸವಾಗಿತ್ತು. ಪರವಾಗಿಲ್ವೇ ವೇದ, ನೀನು ಚೆನ್ನಾಗಿ ಬಿಸ್ನೆಸ್ ಕಾಂಟ್ಯಾಕ್ಟ್ ಕಲ್ತ್ಕೊಂಡ್ಬಿಟ್ಟಿದೀಯಾ ಎಂದು ತಂಗಿಯನ್ನು ಹುರಿದಬ್ಬಿಸ್ತಿದ್ದ. ಮನೆಯವರ ಆದರ ಪ್ರೀತಿಯಲ್ಲಿ ವೇದ ಹೊಸ ರೂಪ ಹೊತ್ತು ಅರಳಿದ್ಲು. ಅವಳಲ್ಲಿನ ಮಂಕುತನ ಮಾಯವಾಗಿ ಸದಾ ಚಟುವಟಿಕೆಯ ಚಿಲುಮೆಯಾಗಿದ್ದು ಕಂಡು ರುಕ್ಮಿಣಮ್ಮನಿಗೆ ಸಂತಸವಾಗಿತ್ತು. ಮಕ್ಕಳನ್ನು ಹಿಂದಿನ ಸ್ಕೂಲ್ ಬಿಡಿಸಿ ಹತ್ತಿರದಲ್ಲಿದ್ದ ಸ್ಕೂಲಿಗೆ ಸೇರಿಸಿದ್ರಿಂದ ಅರ್ಧ ತೊಂದರೆ ನಿವಾರಣೆಯಾಗಿತ್ತು. ಮಕ್ಕಳಿಗೆ ಬೆಳೆಯುವ ಮುಕ್ತ ವಾತಾವರಣ ದೊರಕಿತು. ಅಲ್ಲಿ ದೊಡ್ಡ ಬಂಗಲೆ ಇದ್ದರೂ ಮನೆಯೇ ಸೇರದ ತಂದೆ ಮನೆಯಲ್ಲಿದ್ದರೂ ಸದಾ ತಾಯಿಯೊಡನೆ ರೇಗಾಡೋದು. ತಾಯಿಯ ಬಾಡಿದ ಮುಖ ಕಂಡು ಮಕ್ಕಳಿಗೆ ಅಜ್ಜಿಯ ಒಡನಾಟ, ಹೊಸ ವಾತಾವರಣ, ತಾಯಿಯ ಗೆಲುವಿನ ನಡವಳಿಕೆಯೇ ಸ್ವರ್ಗವಾಗಿತ್ತು. ಮಕ್ಕಳಿಗೆ ಅಭಿಜಿತ್ ಬೇರೆ ಊರಿಗೆ ಹೋಗಿದ್ರಿಂದ ತಾವಿಲ್ಲಿ ಉಳಿದಿದ್ದೇವೆ ಎಂದು ವೇದ ತಿಳಿಸಿದ್ಲು. ಮಾಲ್ತಿ ಆಗಾಗ ವೇದಾಳನ್ನು ಭೇಟಿ ಮಾಡ್ತಿದ್ಲು. ಅವಳಿಂದಲೇ ವೇದಾಳಿಗೆ ಅಭಿಜಿತ್ತಿನ ಸಮಾಚಾರ ತಿಳಿತಿತ್ತು. ಅಭಿಜಿತ್ ಈಗ ಹೆಚ್ಚಾಗಿ ಮನೆಯಲ್ಲಿರ್ತಾರೆ, ಹೊರಗೆ ಬರೋದೇ ಇಲ್ಲ. ಅವರ ಫ್ರೆಂಡ್ಸ್ ಕೂಡ ಯಾರೂ ಬಂದು ಹಾಗೆ ಕಾಣಲಿಲ್ಲ. ವೇದ ಅದಕ್ಕೆ ಏನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಆದರೆ ಅಭಿಜಿತ್ತಿನ ವರ್ತನೆಯ ಬಗ್ಗೆ ಅವಳಿಗೆ ತುಂಬ ಬೇಸರವಾಗ್ತಿತ್ತು. ತನ್ನ ಮೇಲೆ ಕೋಪ, ದ್ವೇಷ ಇದ್ರೆ ಹೋಗಲಿ, ತಾನು ಜನ್ಮ ಕೊಟ್ಟ ಮಕ್ಕಳ ಬಗ್ಗೆ ಅವರಿಗೆ ಪ್ರೀತಿ ಇಲ್ವೇ? ಮಕ್ಕಳ ಮುಖವನ್ನು ನೋಡದೆ ತಂದೆಯಾದವನು 6 ತಿಂಗಳು ಕಳೆದಿರಬೇಕಾದ್ರೆ ಅವರಿಗೆಷ್ಟು ಕೆಟ್ಟ ಹಠವಿರಬೇಕು? ತಪ್ಪು ತಮ್ಮಲ್ಲೇ ಇಟ್ಕೊಂಡಿದ್ರು ಅದರ ಬಗ್ಗೆ ಎಳ್ಳು ಕಾಳಿನಷ್ಟು ಪಶ್ಚಾತ್ತಾಪ ಬೇಡವೆ? ಒಮ್ಮೊಮ್ಮೆ ತಾನೇ ಸೋತು ಅವನೊಡನೆ ರಾಜಿಯಾಗಲೇ ಎನಿಸದೇ ಇರಲಿಲ್ಲ. ಮರುಕ್ಷಣವೇ ಸ್ವಾಭಿಮಾನ ಹೆಡೆ ಎತ್ತಿ ನಿಲ್ತಿತ್ತು. ಹೆಂಡತಿ ಎಂದರೆ ಅವರ ಪಾಲಿನ ಭೋಗದ ವಸ್ತು ಮಾತ್ರವೇ? ಅವಳಿಗೂ ಭಾವನೆ, ಆಕಾಂಕ್ಷೆಗಳು ಇರುತ್ತೆ ಎಂದು ಅಭಿ ಒಂದು ದಿನವೂ ತಿಳಿದವರಲ್ಲ. ತನ್ನ ಭಾವನೆಗಳನ್ನು ತುಳಿದುಕೊಂಡೇ ಬಂದವರ ಬಳಿ ತಾನ್ಯಾಕೆ ಸಂಧಾನ ಯಾಚಿಸಬೇಕು? ಸಂಸಾರ ಎನ್ನುವ ವ್ಯಾಮೋಹ ಇದ್ರೆ ಅವರೇ ಬರಲಿ ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡ್ಳು. ಅಭಿಜಿತ್ಗೆ ವೇದಾಳ ಬಗ್ಗೆ ಅಸಮಾಧಾನವಿದ್ರೂ ಮಕ್ಕಳ ಮೇಲಿನ ವ್ಯಾಮೋಹ ಅವಳನ್ನು ಸೆಳೆಯುತ್ತಿತ್ತು. ವೇದ ವಿನೋದನ ಮನೆಯಲ್ಲೇ ಇರುವವಳೆ. ವಿನೋದನ ಸಂಪಾದನೆಯಲ್ಲೇ ಮಕ್ಕಳನ್ನು ಸಾಕ್ತಿದ್ದಾಳೆಯೇ? ಎಷ್ಟು ದಿನಗಳು ಅವನು ತಂಗಿಯ ಭಾರ ಹೊತ್ತುತ್ತಾನೆ? ರಾಧಿಕಾಳಿಂದ ಅಸಹನೆಯ ಕಿಡಿ ಎದ್ರೆ ವೇದ ತಾನಾಗಿಯೇ ದಾರಿಗೆ ಬರ್ತಾಳೆ ಎಂದು ಉದಾಸೀನತೆಯಿಂದ ಇದ್ದ. ವಿನೋದ್ 4-5 ಬಾರಿ ವೇದಾಳಿಗೆ ತಿಳಿಯದಂತೆ ಅಭಿಜಿತ್ನನ್ನು ಸ್ಪಂದಿಸಿದ. ಅಭಿಜಿತ್, ನೀವೊಂದು ಸಲ ಬಂದು ಕರೆದ್ರೆ ವೇದ ನಿಮ್ಮ ಜೊತೆ ಖಂಡಿತ ಬರ್ತಾಳೆ. ನೀವೊಂದು ಬಾರಿ ಸೋತ್ರೆ ನಿಮ್ಮ ಬದುಕಿನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ನಿಮ್ಮನೆ ಹೊಸಲು ತುಳಿಯಲ್ಲ ಅಂತ ನಿರ್ಧರಿಸಿದ್ದೀನಿ. ಅಳಿಯನ ಬಿಸ್ನೆಸ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ವಿವೇಕ ನಿಮಗಿಲ್ಲ. ನಿಮ್ಮ ತಂಗಿಗೋ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಇನ್ನು ನಿಮ್ಮ ಒಣ ಮಾತು ಯಾರಿಗೆ ಬೇಕು? ವೇದ ಇಲ್ಲಿಗೆ ಪುನಃ ಬರೋದಾದರೆ ಅವಳ ಪಾಲಿನ 6 ಲಕ್ಷ ಕೊಟ್ಟು ನೀವೇ ಕಳಗಿಸ್ಕೊಡಿ ಎಂದು ಅಭಿಜಿತ್ ಅಹಂಕಾರದ ಮಾತನಾಡಿದ. ನಮ್ಮಿಂದ, ನನ್ನ ತಂಗಿಯಿಂದ ನಿಮಗೇನೂ ಅನ್ಯಾಯ ಆಗಿಲ್ಲ. ವೇದ ಈ ಮನೆ ತುಂಬಿ 2 ಮುದ್ದಾದ ಮಕ್ಕಳನ್ನು ಕೊಟ್ಟಿದ್ದಾಳೆ. ನಿಮಗೆ ವರದಕ್ಷಿಣೆಗೆ ಸುರಿದ ಹಣ ನನ್ನ ತಂಗಿ ಓದಿದಿಗೆ ಖರ್ಚು ಮಾಡಿದರೆ ಈಗ ಅವಳು ಸಾವಿರಾರು ರೂಪಾಯಿ ಸಂಪಾದಿಸಿರೋಳು. ನಿಮಗೆ ಹೆಂಡತಿ ಮಕ್ಕಳಿಗಿಂತ ಹಣ ಹೆಚ್ಚು. ವಿನೋದ್ ರೇಗಿದಾಗ ಅಭಿಜಿತ್ ತುಟಿ ಕೊಂಕಿಸಿ ನಕ್ಕಿದ. ಯಾಕೆ? ನಿಮ್ಮ ತಂಗಿ ನಿಮಗೆ ಆಗಲೇ ಹೊರೆಯಾಗಿದ್ದಾಳ? ಆದಷ್ಟು ಬೇಗ ಅವಳನ್ನು ಸಾಗಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅನಿಸುತ್ತೆ. ಯು ವಾಂಟ್ ಗೆಟ್ ರೀಡ್ ಆಫ್ ಹರ್ ಸೋ ಸೂನ್. ವಿನೋದನಿಗೆ ರೋಷದಿಂದ ಮೈಯೆಲ್ಲ ಹುರಿತು. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಅಭಿಜಿತ್. ನಾನು ನನ್ನ ತಂಗಿ, ಅವಳ ಮಕ್ಕಳನ್ನು ಜೀವನ ಇಡೀ ನೆಮ್ಮದಿಯಾಗಿ ಕಾಪಾಡಬಲ್ಲೆ. ಬಿಸ್ನೆಸ್ ಕುದುರಿಸೋ ಸಲುವಾಗಿ ಹೆಂಡತಿನ ಕೆಟ್ಟ ದಾರಿಗೆ ಇಳಿಸೋ ನಿನ್ನಂತಹ ಕೇಳ್ಬುದ್ಧಿ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ. ವೇದನ ಖಂಡಿತ ಈ ನರಕಕ್ಕೆ ಕರ್ಕೊಂಡು ಬರಲ್ಲ. ನೀವೇ ಅವಳನ್ನು ಕರೆಸ್ಕೊಳ್ಳೋ ಕಾಲ ಬರುತ್ತೆ. ಮಾರ್ಕ್ ಮೈಂಡ್ ವರ್ಡ್ಸ್ ಎಂದು ತಿರುಗಿ ನೋಡದೆ ಅಲ್ಲಿಂದ ಹೊರಟು ಹೋದ ವಿನೋದ್ ಮತ್ತೆ ಅಭಿಜಿತ್ನನ್ನು ನೋಡಿರಲಿಲ್ಲ.
ಇತ್ತೀಚೆಗೆ ರುಕ್ಮಿಣಮ್ಮನವರಿಗೆ ವೇದ ಮಗ ಸೊಸೆಯ ಜೊತೆ ಹೆಚ್ಚು ದಿನ ಉಳಿಯೋದು ಸರಿ ತೋರ್ತಿರ್ಲಿಲ್ಲ. ರಾಧಿಕಾ ಒಳ್ಳೆಯ ಹುಡುಗಿ ನಿಜ. ಒಂದಿನವೂ ಮನೆ ತಪ್ಪಿ ಬಂದ ನಾದಿನಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದವಳಲ್ಲ. ವೇದಾಳಿಗೆ ಸೀರೆಯ ವ್ಯಾಪಾರದ ವಿಷಯದಲ್ಲಿ ತನಗೆ ತಿಳಿದಷ್ಟು ಸಲಹೆಗಳನ್ನು ನೀಡಿ ಪ್ರೋತ್ಸಾಹಿಸ್ತಿದ್ಲು. ಶ್ರೇಯ ಶರತ್ ಇಬ್ಬರನ್ನು ತನ್ನ ಮಕ್ಕಳಂತೆಯೇ ವಿಶ್ವಾಸ ತೋರಿಸಿ ಅವರಿಗೆ ಪಾಠ ಹೇಳ್ಕೊಡ್ತಿದ್ಲು. ಮಕ್ಕಳಲ್ಲಿ ತಾರತಮ್ಯ ತೋರ್ತಿರಲಿಲ್ಲ. ಮನೆಯ ವಾತಾವರಣ ಹಿತವಾಗಿ ನಡೆಯುತ್ತಿರುವಾಗಲೇ ಮಗಳೊಡನೆ ತಾವು ಬೇರೆ ಮನೆಗೆ ಹೋಗೋದು ಒಳಿತು ಎಂದವರಿಗೆ ತೋರಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಲಾವಣ್ಯ ಗಣಿಯಾಗಿದ್ದ ಮಗಳು ಒಂಟಿ ಬಾಳು ನಡೆಸ್ತಿರೋದು ಅವರ ಹೃದಯಕ್ಕೆ ಬೆಂಕಿ ಇಟ್ಟಂತಾಗಿತ್ತು. ಅವಳ ಕಣ್ಣೆದುರಿಗೆ ವಿನೋದ್ ರಾಧಿಕಾ ಅನ್ಯೋನ್ಯವಾಗಿರುವಾಗ ತಮ್ಮ ಮುದ್ದು ಮಗಳು ಏಕಾಂಗಿತನದ ಬೇಗೆ ಅನುಭವಿಸುವಂತಾಯ್ತಲ್ಲ. ಅಣ್ಣ ಅತ್ತಿಗೆಯರ ಸರಸ ದಾಂಪತ್ಯ ಕಂಡಾಗ ಅವಳಿಗೂ ಹೃದಯದಲ್ಲಿ ಆಸೆಗಳು ಹರಡೋದಿಲ್ವೇ? ಅದೆಲ್ಲ ಹೇಳ್ಕೊಳ್ಳಲಾಗದೆ ಒಳಗೆ ಕೊರಗ್ತಿದ್ದಾಳೆ ಎಂದು ಅರಿವಾಗಿದ್ದಾಗ ರುಕ್ಮಿಣಮ್ಮ ತಮ್ಮ ತವರು ಮನೆಯ ಕಡೆಯಿಂದ ಬಂದ ಒಡವೆಗಳನ್ನು 1,00,000ಕ್ಕೆ ಮಾರಿದ್ರು. ಅದನ್ನು ಮುಂದೆ ಅವರು ವೇದಾಳಿಗೆಂದು ಇರಿಸಿದ್ರು. ಈಗ ಹೇಗೆ ಉಪಯೋಗಕ್ಕೆ ಬಂದಿದ್ದು ಅವರಿಗೆ ಸಮಾಧಾನವಾಗಿತ್ತು. ವಿನೋದನಿಗೆ ತಾಯಿಯ ಯೋಚನೆ ಒಪ್ಪಿಗೆ ಆಗಲಿಲ್ಲ. ಅಮ್ಮ, ನೀವೆಲ್ಲ ನನಗೆ ಭಾರ ಅಂತ ಎಣಿಸೋ ಅಷ್ಟು ಕೀಳ್ಮಟ್ಟದ ಮಗ ನಾನಲ್ಲ. ನೀನು ವೇದನ ಕರ್ಕೊಂಡು ಯಾಕೆ ಬೇರೆ ಮನೆ ಮಾಡಬೇಕು ಎಂದು ವಿರೋಧಿಸಿದ. ರುಕ್ಮಿಣಮ್ಮ ಸಾವಧಾನದಿಂದಲೇ, ನೋಡಪ್ಪ, ನೀನು ಚಿನ್ನದಂಥ ಹುಡುಗ. ನಿನಗೂ ನಿನ್ನದೇ ಆದ ಸಂಸಾರವಿದೆ. ಇವತ್ತು ನಾವೆಲ್ಲ ಚೆನ್ನಾಗಿ ಅನ್ಯೋನ್ಯವಾಗಿ ವಿಶ್ವಾಸದಿಂದ ಇದ್ದೀವಿ. ಮುಂದೇನು ಹೀಗೆ ಉಳಿಬೇಕಾದ್ರೆ ನಾನು ವೇದ ಬೇರೆ ಇರೋದೇ ಒಳ್ಳೆಯದು. ವೇದ ಗಂಡನ ಜೊತೆ ಸುಖವಾಗಿದ್ದರೆ ನಾನು ಈ ಯೋಚನೆ ಮಾಡ್ತಿರ್ಲಿಲ್ಲ. ಆ ಕಟುಕ ನನ್ನ ಮಗಳ ಜೀವನಕ್ಕೆ ಏನಾದರೂ ಅಪಾಯ ತಂದಾನೋ ಅನ್ನೋ ಭಯದಿಂದ ನಾನು ವೇದನ ಅಭಿಜಿತ್ ಹತ್ರ ಹೋಗು ಅಂತ ಬಲವಂತ ಮಾಡಿಲ್ಲ. ಮುಂದೆ ದೇವರ ದಯೆಯಿಂದ ಅವನಿಗೆ ಒಳ್ಳೆ ಬುದ್ಧಿ ಬಂದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋದರೆ ನಾನು ನಿನ್ನ ಮನೆಗೆ ಬಂದಿರ್ತೀನಿ. ನನಗೆ ಮಗ ಬೇರೆಯಲ್ಲ, ಸೊಸೆ ಬೇರೆಯಲ್ಲ ಎಂದಾಗ ವಿನೋದ್ ಅಸಮಾಧಾನದಿಂದಲೇ ಅವರನ್ನು ಕಳಗಿಸ್ಕೊಟ್ಟ. ರಾಧಿಕಾ ಮನದಲ್ಲೇ ಅತ್ತೆಯ ಮುಂದಾಲೋಚನೆಯನ್ನು ಮೆಚ್ಚಿದ್ಲು. ರುಕ್ಮಿಣಮ್ಮ 4,00,000 ರೂಪಾಯಿ ಭೋಗ್ಯಕ್ಕೆ ಹಾಕಿ 2 ಬೆಡ್ರೂಮಿನ ಮನೆಯನ್ನು ಮಾಡಿದ್ರು. ಅದಕ್ಕೆ ಗ್ಯಾರೇಜ್ ಹೊಂದಿಕೊಂಡಿದ್ರಿಂದ ಅದನ್ನೇ ಮರು ನಿರ್ಮಾಣ ಮಾಡಿ ವೇದ ಅಲ್ಲೇ ಸೀರೆಗಳನ್ನು ಗ್ರಾಹಕರಿಗೆ ತೋರಿಸುವ ವ್ಯವಸ್ಥೆ ಮಾಡಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.